ಇದನ್ನ ಕೊಡೋಕ್ಕೆ. ಏನದು? ಮಾತಾಡೋಣ ಅಂದರೆ ನೀವು ನನ್ನ ಕಾಲು ರಿಸೀವ್ ಮಾಡ್ತಿರ್ಲಿಲ್ಲ, ನಂಬರ್ ಬೇರೆ ಬ್ಲಾಕ್ ಮಾಡಿದ್ದೀರಾ. ಮನೆ ತನಕ ಬಂದು ಈ ಲೆಟ್ರ್ ಕೊಡೋದು ಬಿಟ್ಟು ಬೇರೆ ನನಗೆ ಯಾವ ಆಪ್ಷನ್ ಇರಲಿಲ್ಲ. ಅದಕ್ಕೆ ಬಾಯಿ ಬಿಟ್ಟು ಹೇಳೋಕ್ಕಾಗದಿರೋ ಮಾತನ್ನ ಈ ಲೆಟ್ರಲ್ಲಿ ಬರ್ದಿದ್ದೀನಿ, ತಗೊಳ್ಳಿ ಓದಿ. ಎದುರುಬೇಡಿ, ನಾನೇನು ಪೋಲಿ ಹುಡುಗರ ಥರ ಲವ್ ಲೆಟ್ರ್ ಬರ್ದಿಲ್ಲ, ಅಪಾಲಜಿ ಲೆಟ್ರ್ ಅಷ್ಟೇ. ಇದ್ಯಾವ ಭಾಷೆ? ಹಳೆಗನ್ನಡನಾ? ಕನ್ನಡ ಕಣ್ರಿ, ಯಾಕೆ ಓದಕ್ ಬರಲ್ವಾ? ಓದಕ್ ಬರೋ ತರ ಬರ್ದಿದ್ರೆ ಓದಕ್ ಆಗ್ತಿತ್ತು. ಕಾ ಊ ಕುಶಲವೇ. ಇದೇನ್ರಿ ಇದು? ಪತ್ರನ್ ಹೀಗ್ ಬರೀತಾರ? ಏನು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಪತ್ರದಲ್ಲಿ 2 ಥರ ಇರುತ್ತೆ, ಒಂದು ಪರ್ಸ್ನಲ್ಲು, ಒಂದು ಅಫಿಷಿಯಲ್ಲು. ನಾನು ಬರೆದಿರೋದು ಪರ್ಸ್ನಲ್ಲು. ಇದನ್ನ ಇದೇ ಥರ ಬರೆಯೋದು ನನಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ ಈಗಲೇ ಬರ್ದಿದ್ದು ಅಂತ ಗೊತ್ತಾಗ್ತಾ ಇದೆ. ಪೂಜಿಯಾಯ ಮಲ್ಲಿಯವರಿಗೆ. ರೀ ವಿಕ್ಕಿ, ಏನ್ರಿ ಇದು? ಬರೆಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ, ಅದನ್ನು ತೊಗೊಂಬಂದು ಕೊಡೋಕ್ಕೆ ಇನ್ನೂ ಕಷ್ಟಪಟ್ಟಿದ್ದೀನಿ. ನೀವು ಮಧ್ಯ ಥರ ನಿಲ್ಲಿಸಿ ನನ್ನ ಆಡ್ಕೊಂಡ್ರೆ ನಂಗೊಂಥರ ಆಗತ್ತೆ. ಸರಿ ಸರಿ, ಆಡ್ಕೊಳಲ್ಲ, ಓದ್ತೀನಿ. ನಾನು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಉದ್ದೇಶ ಅದು ಆಗಿರಲಿಲ್ಲ. ಸಾರಿ. ನಿಮ್ಮ ಫ್ರೆಂಡ್ಶಿಪ್ ನನಗೆ ತುಂಬ ಮುಖ್ಯ. ಅದನ್ನು ಕಳೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಅಲ್ಲಿಗೆ ನಿಲ್ಲಿಸ್ಬೇಡಿ, ಮುಂದಕ್ಕೆ ಓದಿ. ನೀವು ಬೇಕಾದರೆ ನನಗೆ 4 ಮಾತು ಬೈದು ಬಿಡಿ, ನಾನು ಕೇಳಿಸ್ಕೊತೀನಿ. ಆದರೆ ಪ್ಲೀಸ್ ಹೀಗೆ ಸೈಲೆಂಟಾಗಿ ಮಾತ್ರ ಇರಬೇಡಿ. ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮಾತು ಬಿಡೋಷ್ಟು ಬೇಜಾರಾಗಿದೆ ಅಂದರೆ ಕ್ಷಮೆ ಅನ್ನೋ 2 ಅಕ್ಷರ ಸಾಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನನ್ನ ಕ್ಷಮಿಸಿ. ಮತ್ತೆ ನಿಮ್ಮ ಫ್ರೆಂಡ್ ಆಗೋ ಅರ್ಹತೆ ನನಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ನನ್ನನ್ನು ಸ್ಟ್ರೇಂಜರ್ ಥರ ಅಂತೂ ಪ್ಲೀಸ್ ನೋಡಬೇಡಿ. ನನಗೆ ಕಷ್ಟ ಆಗ್ತಿದೆ. ಮತ್ತೊಮ್ಮೆ ಸಾರಿ ಮಲ್ಲಿ. ಐ ಆಮ್ ಸಾರಿ.